ಶಿವಮೊಗ್ಗದಲ್ಲಿ ದೇವ ವಿಗ್ರಹಗಳಿಗೆ ಅವಮಾನ ಮಾಡಲಾಗಿದೆ. ವಿಗ್ರಹ ಕಿತ್ತು ಹಾಕಿದಂತಹ ಇಬ್ಬರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಿವಮೊಗ್ಗ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಿಗ್ರಹವನ್ನ ಕಿತ್ತು ಹಾಕಿದ್ದಂತಹ ಇಬ್ಬರು ಆರೋಪಿಗಳನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಸೈಯದ್ ಅರಾಮತುಲ್ಲಾ ಸೇರಿ ಹಲವರನ್ನ ವಶಕ್ಕೆ ಪಡೆಯಲಾಗಿದೆ. ಗಣಪತಿ ನಾಗರ ವಿಗ್ರಹಕ್ಕೆ ಮುಸ್ಲಿಮರಿಂದ ಅವಮಾನ ಮಾಡಲಾಗಿತ್ತು. ಶಿವಮೊಗ್ಗ ಬಂಗಾರಪ್ಪ ಬಡಾವಣೆಯಲ್ಲಿ ಈ ದುಷ್ಕೃತ್ಯ ನಡೆದಿತ್ತು. ಅವರ ವಿರುದ್ಧವಾಗಿ ಎಫ್ಐಆರ್ ಸಹ ದಾಖಲಾಗಿದ್ದು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ದೇವರ ವಿಗ್ರಹ ಚರಂಡಿಗೆ ಎಸೆದು ವಿಕೃತಿಯನ್ನ ಮೆರೆದಿದ್ರು. ಪರಾರಿಯಾಗಿದ್ದಂತಹ ಆರೋಪಿಗಳು ಈಗ ಸಿಕ್ಕಿಬಿದ್ದಿದ್ದಾರೆ. ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮುಸ್ಲಿಂ ಗೂಂಡ ಅಕ್ರಮವಾಗಿ ಮನೆ ಕಟ್ತಿದ್ದಾನೆ. ಗಣಪತಿ ವಿಗ್ರಹಕ್ಕೆ ಬೂಟ್ ಕಾಲಿನಿಂದ ಒದ್ದಿದ್ದಾನೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಗೂಂಡಾಗಳ ವಿರುದ್ಧ ಏನ್ ಕ್ರಮ ಕೈಗೊಳ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಸಿಎಂ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ಈ ರೀತಿ ಕಿಡಿಕಾರಿದ್ದಾರೆ. ಕೂಡಲೇ ಸ್ಥಳಕ್ಕೆ ಸಿಎಂ ಹಾಗೆ ಗೃಹ ಸಚಿವರು ಬರಬೇಕು ಅಂತ ಹೇಳಿದ್ದಾರೆ. ಆ ಗಣಪತಿ ವಿಗ್ರಹಕ್ಕೆ ಬೂಟ್ ಕಾಲಲ್ಲಿ ಒದ್ದಿದ್ದಾನೆ. ಈಗ ತಾನೇ ಆ ತಾಯಿ ಹೇಳಿದ್ಲು, ಬೂಟ್ ಕಾಲಲ್ಲಿ ಒದ್ದಿಯಾನೆ ಗಣಪತಿನ. ಆ ನಾಗಲಿಂಗನ ಎಷ್ಟು ಕಿತ್ತು ಚರಂಡಿ ಬಿಸಾಕಿದ್ದಾನೆ. ನಿಜಕ್ಕೂ ಕೂಡ ಹಿಂದೂಗಳ ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಅನ್ನೋದಕ್ಕೆಲ್ಲೇನೋ ನಡೀತಿದೆ ನನಗೆ ಗೊತ್ತಿಲ್ಲ. ಸರ್ಕಾರ ಗಮನಿಸ್ಬೇಕು. ಯಾಕಂದರೆ ಹಿಂದೂಗಳು ಶಾಂತಿಯಿಂದ ಇರೋಂಥ ಈ ಸಂದರ್ಭದಲ್ಲಿ ಈ ರೀತಿ ಗಲಾಟೆ ಆದಾಗ, ಈ ರೀತಿ ನಮ್ಮ ದೇವರನ್ನ ಗಣಪತಿನ ಬೂಟ್ ಕಾಲಲ್ಲಿ ಮುಸಲ್ಮಾನ್ ಜಾಡ್ಸ್ ಒದ್ದಾಗ ನಮಗೆಲ್ಲ ಏನು ಅನ್ನಿಸ್ಬೇಕು? ನಾವು ಶಾಂತಿಯಿಂದ ಇರಬೇಕಾ? ಯಾರು ಈ ರೀತಿ ಗುಂಡಾಗಳು ದ್ವೇಷದ ರಾಜಕಾರಣ ಮಾಡ್ತಾರೆ, ದೇವ್ರಿಗೆ ಅಪಮಾನ ಮಾಡ್ತಾರೆ, ಅಂಥ ಧರ್ಮದವ್ರನ್ನ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಅದನ್ನು ಬಿಟ್ಟು ಅವರು ಏನು ಬೇಕೋ ಅದನ್ನು ಮಾಡ್ತಾ ಹೋದರೆ, ನಿನ್ನೆ ಸಂಜೆ ಆಗಿರೋದು ಕೆಲಸ ಈ ನಿಮಿಷಕ್ಕೆ ತನಕ ಒಬ್ಬನೂ ಅರೆಸ್ಟ್ ಮಾಡಿಲ್ಲ. ಹಂಗಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬದುಕಿಲ್ವಾ? ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತೇನೆ, ಪೊಲೀಸ್ ಡಿಪಾರ್ಟ್ಮೆಂಟು ತಕ್ಷಣ ಡಾಕ್ಟರ್ ಪರಮೇಶ್ವರ್ ಇಲ್ಲಿ ಬರಬೇಕು. ಏನು ನಡೀತಾ ಇದೆ ಇದನ್ನು ಗಮನಿಸಬೇಕು. ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಬರಬೇಕು. ಇಲ್ಲಿ ಏನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದವ್ರನ್ನ ನಾನು ಉದ್ಧಾರ ಮಾಡ್ತೀನಿ ಅಂತ ಹೇಳೋಂಥ ವ್ಯಕ್ತಿ ಪರಿಶಿಷ್ಟ ಜಾತಿಯವ್ರು ಕಟ್ಟಿರೋಂಥ ಈ ದೇವಸ್ಥಾನವನ್ನು, ಗಣಪತಿ ದೇವಸ್ಥಾನನ ಅವ್ರ ರೀತಿ ಬೂಟ್ಗಾಲಲ್ಲಿ ಒದ್ದಂಥ ಸಂದರ್ಭದಲ್ಲಿ ಪರಿಶಿಷ್ಟರಿಗೆ ಆ ದೇವರಿಗೆ ರಕ್ಷಣೆ ಕೊಡೋಂಥ ಸರ್ಕಾರನ ಇದು. ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತೇನೆ, ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇದು ಶಾಂತಿ ಕಾಪಾಡೋ ದಿಕ್ಕಿನಲ್ಲಿ ಬಂದು ಹೋದರೆ, ದ್ವೇಷದ ರಾಜಕಾರಣ ಮಾಡೋರಿಗೆ, ದ್ವೇಷದ ಭಾಷಣ ಮಾಡೋರಿಗೆ ನೀವು ಕ್ರಮ ತಗೋತೀನಿ ಅಂತಂದರು. ದ್ವೇಷದ ಚಟುವಟಿಕೆ ಮಾಡೋರಿಗೆ ಏನು ಕ್ರಮ ತಗೊಂಡಿದ್ದೀರಿ? ಇಷ್ಟು ಸಮಯ ಆದರೂ ಕೂಡ ಒಬ್ಬನೂ ಅರೆಸ್ಟ್ ಮಾಡಿಲ್ಲಲ್ಲ. FIR ಹಾಕಿದ್ದೀನಿ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ. FIR ಹಾಕಕ್ಕೆ ನೀವೇ ಆಗಬೇಕಾ? ಸಾಕ FIR ಹಾಕ್ಬಿಟ್ರೆ ಮುಗೀತಾ? ಏನು ಮುಂದಿನ ಕ್ರಮ? ಅದಕ್ಕೋಸ್ಕರ ಮುಂದಿನ ಕ್ರಮಕ್ಕೆ ತಕ್ಷಣ ಡಾಕ್ಟರ್ ಪರಮೇಶ್ವರ್ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು ಶಿವಮೊಗ್ಗಕ್ಕೆ ಬಂದು ಇಲ್ಲಿ ನೋಡಿ ಯಾರು ತಪ್ಪಿತಸ್ಥರಿರೋ ಅವ್ರ ಬಗ್ಗೆ ಉಗ್ರವಾದ ಕ್ರಮ ತಗೋಬೇಕು. ಆ ಗಣಪತಿ ವಿಗ್ರಹ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.